ಫೆಂಗಲ್ ತೂಫಾನ್ ತಮಿಳುನಾಡು ಪುದುಚೇರಿಯಲ್ಲಿ ವಿಪರೀತ ಅನಾಹುತಗಳನ್ನು ಸೃಷ್ಟಿ ಮಾಡಿದೆ. ಭಾರತದಲ್ಲಿರುವ ಅನುಭವಗಳ ಆಧಾರದ ಮೇಲೆ ಇಂತಹ ತೂಫಾನ್ಗಳು, ಸೈಕ್ಲೋನ್ಗಳು, ಡಿಪ್ರೆಷನ್ನು ಸಮುದ್ರದಲ್ಲಿ ಉಂಟಾದಾಗ ಆಗುವ ಅನಾಹುತಗಳ ವಿಚಾರದಲ್ಲಿ ವಿಪರೀತ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬಹುದಾದಷ್ಟು ತಾಂತ್ರಿಕತೆಯನ್ನು ಪಡ್ಕೊಂಡಿದೆ. ಆದರೂ ಈ ಬಾರಿ ನಾವು ನೋಡಿದ್ದೀವಿ, ಒರಿಸ್ಸಾ, ಪಶ್ಚಿಮ ಬಂಗಾಳ ಇದಕ್ಕೆಲ್ಲ ಬಂದಾಗ ಹೋದ ಬಾರಿ ನಾನು ಹೇಳ್ತಿದ್ದೆ ಅದನ್ನು ಹೇಗೆ ನಮ್ಮಲ್ಲಿ ಇಂಪ್ರೂವ್ ಆಗಿದೆ ಇವೆಲ್ಲ ಅಂತ. ಬಟ್ ಈ ಬಾರಿ ಪ್ರಕೃತಿಯೇ ಹೊಸ ವರ್ತನೆಯನ್ನು ತೋರಿಸಿದಂತಿದೆ ಮತ್ತು ಅದರ ಜೊತೆಗೆ ತನ್ನ ಪ್ರತಾಪ ಯಾವ ಪ್ರಮಾಣಕ್ಕಿದೆ ಈ ಹುಲು ಮಾನವರ ಮಧ್ಯದಲ್ಲಿ ಅಂತ ಅದು ಹೇಳ್ದಂಗಿದೆ ಕಥೆನ. ಶನಿವಾರ ಅರ್ಧರಾತ್ರಿಯೇ ಪುದುಚೇರಿ ಸಮೀಪ ತೀರವನ್ನು ದಾಟಿತ್ತು ಈ ಸೈಕ್ಲೋನ್. ಅಂದರೆ ಲ್ಯಾಂಡ್ ಫಾಲ್, ಸಮುದ್ರದಲ್ಲಿ ತೀವ್ರ ಒತ್ತಡ ಉಂಟಾಗಿ ಮೇಲ್ಮೈ ಗಾಳಿ ಮತ್ತು ಬಿಸಿಗಾಳಿಯ ಎರಡೂ ಇದರಲ್ಲಿ ಉಂಟಾಗಿ ಮೂವ್ ಆಗಿದ್ದು ಸ್ಪೀಡನ್ನು ಪಡೆದುಕೊಂಡು, ವೇಗ ಪಡೆದುಕೊಂಡು ಬಂದು ಅಪ್ಪಳಿಸಿತ್ತು ಭೂಮಿಗೆ. ಸಾಮಾನ್ಯವಾಗಿ ಯಾವುದೇ ಇಂತಹ ಚಂಡಮಾರುತಗಳು ಭೂಮಿಯನ್ನು ಅಪ್ಪಳಿಸಿದ ನಂತರದ ಕೆಲವೇ ಗಂಟೆಗಳಲ್ಲಿ ಅದು ನಿಧಾನವಾಗಿ ಶಾಂತವಾಗಿ ಹೋಗಬೇಕು. ಅಂದರೆ ಅರ್ಥ ಅದರ ಶಕ್ತಿ ಮತ್ತಷ್ಟು ವೃದ್ಧಿಯಾಗಲು ಎಲ್ಲೂ ಜಾಗ ಇರಲ್ಲ ಅದಕ್ಕೆ. ಹಾಗಾಗಿ ಸಮುದ್ರದಲ್ಲೇ ಬರುವಾಗ ಹೆಚ್ಚು ಹೆಚ್ಚು ಶಕ್ತಿಯನ್ನು ಪಡೆದುಕೊಂಡು ವೇಗ ಪಡೆದ ವಾಹನದಂತೆ ಬರುತ್ತೆ. ಆ ವಾಹನ ಹೋಗಿ ಒಂದು ಬಂಡೆಗೋ, ಬೆಟ್ಟಕ್ಕೋ, ಗೋಡೆಗೋ ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ? ಡಿಕ್ಕಿ ಡ್ಯಾಮೇಜ್ ಆಗುತ್ತೆ ವಾಹನಕ್ಕೂ ಅಥವಾ ಬಂಡೆಗೋ, ಬೆಟ್ಟಕ್ಕೋ ಅಥವಾ ಗೋಡೆಗೋ. ಬಟ್ ನಿಲ್ಲತ್ತೆ ಗಾಡಿ. ಸೇಮ್ ತುಫಾನಲ್ಲಿ ಅದು ವೇಗವನ್ನು ಪಡ್ಕೊಂಡು ಬರುತ್ತೆ. ಲ್ಯಾಂಡ್ ಫಾಲ್ ಆದಾಗ ನಂತರದ ಗಂಟೆಗಳಲ್ಲಿ ಅದು ಇಳಿಬೇಕು. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ನಾಟ್ ಹ್ಯಾಪನಿಂಗ್ ಅಂತ ಈಗಿನ ಪರಿಣತಗಳು ಹೇಳ್ತಿರೋದು. ಭಾನುವಾರ ಮಧ್ಯಾಹ್ನದವರೆಗೆ, ಅಂದರೆ ಬರೋಬ್ಬರಿ 17 ಗಂಟೆಗಳ ಕಾಲ ಒಂದು ರೀತಿ ಅದು ಎಲ್ಲರ ಲೆಕ್ಕಾಚಾರಗಳನ್ನು ಅಲ್ಟಾ ಪಲ್ಟಾ ಮಾಡಿಬಿಟ್ಟು ಒಂದೇ ಕಡೆಗೆ ಕೇಂದ್ರೀಕೃತವಾಗಿ ಕೂತ್ಕೊಂಡ್ಬಿಟ್ಟಿದೆ. ಅಂದರೆ ಇಟ್ಸ್ ಲುಕ್ಸ್ ಲೈಕ್ ಇಟ್ಸ್ ಸ್ಟಾಲ್ಡ್ ಅಂತ. ಅಂದರೆ ಒಂದು ರೀತಿ ಇದ್ದಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಅನ್ನೋ ಥರ ಅರ್ಥ. ಹಂಗೆ ನಿಂತಿರಲ್ಲ, ಹಂಗೆ ನಿಂತಿದೆ ಅನ್ನೋದು. ಇದರ ಪರಿಣಾಮ ಯಾವ ಎಫೆಕ್ಟ್ಸು ಇದರಿಂದ ಆಗಬೇಕಾಗಿತ್ತು ಅದು ಇನ್ನಷ್ಟು ದೀರ್ಘಕಾಲಕ್ಕೆ ಎಳಕೊಂಡು ಹೋಗಿದೆ. ಅದರ ಪರಿಣಾಮ ಅದು ತೀರಕ್ಕೆ ಸಮೀಪದಲ್ಲೇ ಆದಾಗ ಇನ್ನೂ ಅಷ್ಟು ಹೆಚ್ಚಾಗಿದೆ. ಸಹಜವಾಗಿ 90 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದೆ. ಆ್ಯಕ್ಚುಲಿ 90 ಕಿಲೋಮೀಟರ್ ವೇಗ ದೊಡ್ಡ ಗಾಳಿ ಅಲ್ಲದೇ ಇರಬಹುದು ಸಾಧಾರಣವಾಗಿರುವಂಥ ಸೈಕ್ಲೋನ್ಗಳಿಗೆ, ಚಂಡಮಾರುತಗಳಿಗೆ. ಯಾಕಂದರೆ 120, 130, 140 ಕಿಲೋಮೀಟರ್ಗಳ ವೇಗಕ್ಕೆಲ್ಲ ಹೊರಟೋಗ್ಬಿಡುತ್ತೆ. ಭಾರತದಂಥ ಕೆಲ ದೇಶಗಳಲ್ಲಿ ಅಥವಾ ಕೆಲ ದೇಶಗಳಲ್ಲಿ, ಇವನ್ ಅಮೇರಿಕಾ ಫಾರ್ ದಟ್ ಮ್ಯಾಟರ್, ನಾವು ಯಾವ ರೀತಿ ನಮ್ಮ ಜೀವನವನ್ನು ಕಟ್ಕೊಂಡಿರ್ತೀವಿ ತೀರ ಪ್ರದೇಶಗಳಲ್ಲಿರೋ ಜನ ಅನ್ನೋದರ ಮೇಲೆ ವೇಗವೂ ಡಿಸೈಡ್ ಆಗುತ್ತೆ. ಅಂದರೆ ಬಹಳ ಪಕ್ಕಾ ಮನೆಗಳು, ಪಕ್ಕಾ ವ್ಯವಸ್ಥೆಗಳು ಇದ್ದ ಕಡೆ ಈ 90 ಕಿಲೋಮೀಟರ್ ವೇಗ ಏನು ಮಾಡಲಿಕ್ಕಾಗಲ್ಲ. ಈಗ ಬೆಂಗಳೂರು ಅಂತ ಜಾಗದಲ್ಲಿ 90 ಕಿಲೋಮೀಟರ್ ಬಂದರೆ ತಪ 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 ಮರಗಳೆಲ್ಲ ಬಿದ್ದೋಗ್ಬಿಡುತ್ತವೆ, ನಿಮಗೆ ಕಿತ್ಕೊಂಡು ಹೋಗ್ಬಿಡುತ್ತೆ ಮರ. ವೇರಸ್ ಗುಡಿಸಲುಗಳು, ಫಾರ್ ಎಕ್ಸಾಂಪಲ್ ದೀರ್ಘಕಾಲದ ಹಿಂದೆ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಭೂಕಂಪನ ಆದಾಗ ಸಾವಿರಾರು ಜನ, ನೂರಾರು ಜನ ಸತ್ತಿದ್ದ ಕಾರಣ ಭೂಕಂಪಕ್ಕಿಂತ ಆ ಮನೆಗಳನ್ನು ಕಟ್ಟಿದ್ದ ರೀತಿಯಿಂದಾಗಿ ಸತ್ರು. ಚಪ್ಪಡಿಗಳನ್ನು ಮೇಲಿಡೋ ಅಭ್ಯಾಸ ಅಲ್ಲಿ ಮನೆ ಕಟ್ಟೋವಾಗ ಆ ಚಪ್ಪಡಿಗಳು ಬಿದ್ದು ಸತ್ತೋಗ್ಬಿಟ್ರು. ಹಾಗಾಗಿ ಈ ತೂಫಾನ್ ಕೂಡ 90 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಪರಿಣಾಮ ಏನು ಮಾಡಿದೆ, ಪಾಂಡಿಚೇರಿ, ಪುದುಚೇರಿ ಅಲ್ಲೋಲ ಕಲ್ಲೋಲ ಆಗೋಗಿದೆ ಎಲ್ಲ ಕಡೆ. 510 ಮಿಲಿಮೀಟರ್ ಮಳೆ ಬಿದ್ದಿದೆ ಅಂತಂದರೆ ಈ ಅವಧಿನಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೆಂಗಳೂರು, ಮೈಸೂರು, ರಾಮನಗರ, ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ತುಮಕೂರು, ಮಂಡ್ಯ ಈ ಭಾಗದಲ್ಲಿ ಕಳೆದ 2 ದಿನದಿಂದ ಸಣ್ಣ ಪುಟ್ಟ ಜಿಟಿ ಜಿಟಿ ಮಳೆ ಬರುತ್ತಾ ಚಳಿ ಇದ್ದಿದ್ದನ್ನೇ ಸಹಿಸ್ಕೋತಾ ಇಲ್ಲ ಜನ. 510 ಮಿಲಿಮೀಟರ್ ಹೊಡೆಯುತ್ತೆ ಆ ಪೀರಿಯಡ್ಡಲ್ಲಿ ಒಂದು ನಿಶ್ಚಿತ ಅವಧಿಯ ಒಳಕ್ಕೆ ಅಂತಂದರೆ ಹೇಗಾಗಿರಬೇಕು ಅಂದರೆ ಹೀಗಾಗಿದೆ. ರಸ್ತೆಗಳು, ಬಡಾವಣೆಗಳು, ಬ್ರಿಡ್ಜ್ಗಳು, ಕೆರೆಗಳು ಎಲ್ಲ ತುಂಬಿ ತುಳುಕಾಡ್ತಾ ಇವೆ, ಕೊಚ್ಕೊಂಡು ಹೊಟ್ಟೋಗ್ತಾ ಇದೆ ಎಲ್ಲ ಸ್ಪೀಡಿಗೆ. ವಾಹನಗಳನ್ನು ಈ ನೀರಿನ ವೇಗ ಮತ್ತು ಶಕ್ತಿ ಎಳ್ಕೊಂಡೋಗಿ ಆಟದ ಸಾಮಾಂತರ ಎಸೀತಾ ಇದೆ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ. ನೆರೆಯ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಯಾಕೆ ತಮಿಳುನಾಡಲ್ಲಾಗಿದ್ದೀನಿ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಿ ಅಂದರೆ
ಇದು ಯಾವ ರಾಜ್ಯಕ್ಕೆ ಬೇಕಾದರೂ ಆಗೋಬೋದು, ನೆನಪಿಟ್ಕೊಳ್ಳಿ. ಇದರ ಮಾಯೆಯಿಂದ ಇಲ್ಲಿ ನಡೀತಾ ಇರೋದನ್ನು ತಪ್ಪಿಸ್ಕೊಳ್ಳೋಕ್ಕೆ ಯಾವ ರಾಜ್ಯಕ್ಕೂ ಇದು ನನಗೆ ಪ್ರಕಾರ ಶಕ್ತಿ ಇಲ್ಲ. ಇದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. 10 ಜಿಲ್ಲೆಗಳಲ್ಲಿ 30 ವರ್ಷದಲ್ಲಿ ಕಂಡು ಕೇಳರಿಯದ ರೀತಿ ದಾಖಲೆ ಮಳೆ. ಅದು ಚೆನ್ನೈ, ತಿರುವಣ್ಣಾಮಲೈ, ಕೃಷ್ಣಗಿರಿ, ಕಲ್ಲುಕುರ್ಚಿ, ವಿಲ್ಲುಪುರಂ, ಕಡಲೂರ್, ಕಾಂಚೀಪುರಂ ಮತ್ತು ವೇಲೂರಿನಲ್ಲಿ ಪ್ರವಾಹ ಪರಿಸ್ಥಿತಿ. ತಿರುವಣ್ಣಾಮಲೈ ಮತ್ತು ಅರುಣಾಚಲಂನಲ್ಲಿ ಅಣ್ಣಮಲೈಯರ್ ಗುಡ್ಡಗಳು ಕುಸ್ತೋಗಿದೆ. 7 ಜನ ಸಿಕ್ಕಾಕೊಂಡಿದ್ದಾರೆ ಅಥವಾ ಕಾಣಿಸ್ತಾ ಇಲ್ಲ, ಏನಾಗಿದೆಯೋ ಗೊತ್ತಾಗ್ತಾ ಇಲ್ಲ. ಕಾರ್ಯಾಚರಣೆ ನಡೀತಿದೆ, ಇನ್ನೂ ಪ್ರಯೋಜನ ಆಗಿಲ್ಲ. ಈಗ ಇದು ಸಾಲದೊಂದು ಇನ್ನೊಂದು ಕಡೆ ಮತ್ತೆ ಕುಸಿತಿದೆ. ಸದ್ಯ ತೀವ್ರ ವಾಯುಭಾರ ಕುಸಿತವಾಗಿ ಮಾರ್ಪಟ್ಟಿರುವ ಈ ಚಂಡಮಾರುತ ಫೆಂಗಲ್ ನಿಧಾನವಾಗಿ ಪಶ್ಚಿಮ ದಿಕ್ಕಿನ ಕಡೆಗೆ ತಿರುಗುತ್ತಾ ಇದೆ. ಪೂರ್ವದಿಂದ ಪಶ್ಚಿಮ ಅಂದರೆ ಪೂರ್ವ ತೀರದಿಂದ ಬಂದದ್ದು ದಾಟಿ ಈಗ ಪಶ್ಚಿಮದ ಕಡೆಗೆ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅನ್ಬಿಲಿವಬಲ್. ಅದು ಮಾತ್ರ ಬೆಂಗಳೂರಿನ ವಿಚಾರದಲ್ಲಿ ಬಹಳ ಜನ ಇದನ್ನು ಹೇಳುತ್ತಾರೆ. ಯಾತಕ್ಕೆ ಬೆಂಗಳೂರಲ್ಲಿ ಪದೇ ಪದೇ ಹಿಂಗೆ ಆಗುತ್ತೆ ಅಂತಂದರೆ, ಬೆಂಗಳೂರು ನೀವು ಕೂತ್ಕೊಂಡಿರೋ ಜಾಗನೇ ಆಗಿದೆ. ಆ ಕಡೆಯಿಂದ ಪೂರ್ವ ತೀರಕ್ಕೂ ಹೆಚ್ಚು ಕಡಿಮೆ 300-325 350 ಕಿಲೋಮೀಟ್ರು, ಪಶ್ಚಿಮ ತೀರಕ್ಕೂ ಹೆಚ್ಚು ಕಡಿಮೆ 300 ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಕರೆಕ್ಟಾಗಿ ಮಧ್ಯದಲ್ಲಿದೆ. ಹಾಗಾಗಿ ಪೂರ್ವ ಪಶ್ಚಿಮಗಳಲ್ಲಿ ಏನೇ ಆದರೂ ಎಪಿಸೆಂಟರ್ನಲ್ಲಿ ಅಂದರೆ ರಿಂಗ್ ಸರ್ಕಲ್ನಲ್ಲಿ ನಿಮ್ಗೆ ಎಫೆಕ್ಟ್ ಆಗಬಹುದಾದ ಸರ್ಕಲ್ನಲ್ಲಿ ಬಾರ್ಡ್ರಲ್ಲಿ ಬಂದು ಕೂತ್ಕೋತೀವಿ ನಾವು. ನಮ್ಗೆ ಹಂಗಾಗಿ ಇಷ್ಟಿಷ್ಟೇ ಬರುತ್ತೆ. ನೀವು ಇನ್ನೊಂದು ಸ್ವಲ್ಪ ಹತ್ತಿರಕ್ಕಿದ್ದಿದ್ರೆ ಯಾವುದೇ ತೀರದ ಕಡೆಗೆ ಇನ್ನಷ್ಟು ಹೊಡೆಸ್ಕೋತಾ ಇದ್ವಿ ಏಟನ್ನು. ಬೆಂಗಳೂರು ಕರೆಕ್ಟಾಗಿ ಕೂತಿದೆ. ಹಾಗಾಗಿ ಬರೀ ಒಂಥರ ಈ ಹಳೆ ಜೋಕ್, ಇದು ಓಲ್ಡ್ ಜೋಕ್, ಅಂಥ ಕಾಲದ ಜೋಕ್. ತಮಿಳುನಾಡಿನಲ್ಲಿ ಕೆಮ್ಮಿದ್ರೆ ಕರ್ನಾಟಕದಲ್ಲಿ ಸೀನ್ತಾರೆ ಅಂತ ಓಲ್ಡ್ ಜೋಕ್ ಅದು. ಆ ಥರ ನಮಗೆ ಒಂದು ಸ್ವಲ್ಪ ಎಫೆಕ್ಟ್ ಕಾಣುತ್ತೆ ಇಲ್ಲಿ. ಈಗ ಆಗ್ತಾ ಇರೋದು ಪಶ್ಚಿಮಕ್ಕೆ ಬರ್ತಾ ಇದೆ. ಇದು ಆಲ್ ರೈಟ್ ಬರ್ತಿದೆ, ಏನೋ ಆಗ್ಬತ್ತೆ, ಏನೋ ಆಗದೆ ಇಲ್ಲದೇನೂ ಇರಬಹುದು. ಬಟ್ ದಟ್ಸ್ ಕೇರಳ ಸೈಡಿಂದ. ಇನ್ನು ಮಧ್ಯರಾತ್ರಿಯವರೆಗೆ ಇವತ್ತು ಪುದುಚೇರಿ, ಉತ್ತರ ತಮಿಳುನಾಡಿನಲ್ಲೇ ಈ ತುಫಾನ್ ಕೇಂದ್ರೀಕೃತವಾಗಿದೆ, ಅಲ್ಲೇ ಇದೆ. ಆದರೆ ನಂತರ ಮೂವ್ ಆಗುತ್ತೆ ಅಂತ ಲೆಕ್ಕಾಚಾರ ಇವ್ರದ್ದೀಗ. ಅದು ಗ್ಯಾರಂಟಿನಾ ಅಂದರೆ ನಾಟ್ ನೆಸೆಸರಿಲಿ ಗ್ಯಾರಂಟಿ ಆಗಬೇಕಾಗಿಲ್ಲ. ಚಂಡಮಾರುತಗಳು ದಿಕ್ಕನ್ನು ಬದಲಿಸಿರುವ 100 ಉದಾಹರಣೆಗಳಿವೆ. ದಿಕ್ಕನ್ನು ಬದಲಾಯಿಸತ್ವೆ, ವೇಗವನ್ನು ಬದಲಾಗತ್ತೆ, ಅದರದ್ದು ಡೆಸಿಫರ್ ಆಗಿಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ ವೇಗಗಳು, ಅಥವಾ ನಾವು ನಿರೀಕ್ಷೆ ಮಾಡದ ರೀತಿಯಲ್ಲಿ ವೇಗ ಹೆಚ್ಚಾಗಿರೋದು ಉಂಟು. ಹಾಗಾಗಿ ಅದೇ ದಿಕ್ಕಿಗೆ ಬರುತ್ತಾ ಅಂದರೆ ಬರ್ತದೆ ಅನ್ನೋದು ಮ್ಯಾಥಮೆಟಿಕಲಿ ವೆದರ್ ಇದರಲ್ಲಿ ಕ್ಯಾಲ್ಕುಲೇಷನಲ್ಲಿ ಮಾಡಿರ್ತಾರೆ. ಬರಲೇಬೇಕು ಅಂತ 100% ಯಾರು ಹೇಳೋಂಗಿಲ್ಲ, ಹಾಗೇನು ಹೇಳಬಾರ್ದು. ಬರುತ್ತೆ ಲಾರ್ಜ್ಲಿ 90% ಟೈಮಲ್ಲಿ ನಮ್ಮ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟಿನ ಪ್ರಿಡಿಕ್ಷನ್ಸ್ ಕರೆಕ್ಟಾಗೇ ಇರುತ್ತೆ. ಇನ್ನು ಪುದುಚೇರಿಲಿ ಈವರೆಗೆ ಒಂದು 11 ಜನ ಸತ್ತಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚತ್ತೆ ಅನ್ಕೋತಿದ್ದಾರೆ. ಆ್ಯಕ್ಚುಲಿ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಚಂಡಮಾರುತಗಳು ಬಂದಾಗ ವಿಪರೀತ ಸಾವುಗಳು ಕಡಿಮೆ, ಸಾವು ನೋವುಗಳು ಕಡಿಮೆ, ಆಸ್ತಿನಾಶ ಇರುತ್ತೆ. ಆಸ್ತಿನಾಶವನ್ನು ತಡೀಲಿಕ್ಕಾಗಲ್ಲ, ಸಾವು ನೋವು ಆಗತ್ತೆ. ಸಾವು ನೋವು ಆಗೋದು ಎಲ್ಲ ಸರಿಯೂ ಚಂಡಮಾರುತದಿಂದನೇ ಆಗಬೇಕು ಅಂತೇನಿಲ್ಲ. ಚಂಡಮಾರುತದ ಪರಿಣಾಮ ಉದ್ಭವವಾಗುವ ಪರಿಸ್ಥಿತಿ, ಫಾರ್ ಎಕ್ಸಾಂಪಲ್ ಚೀಪು ಸುಲಭ ಕಟ್ಟಕ್ಕೆ ಅಂತ ಒಂದು ಶೀಟ್ ಮನೇನ ಐರನ್ ಇದ್ರದ್ದು ಶೀಟಲ್ಲಿ ಮನೆ ಕಟ್ಟಿರ್ಬೋದು. ಕಿತ್ಕೊಂಡು ಹೋಗುತ್ತೆ ಆ ಶೀಟು. ಅದು ಯಾವನ್ಗಾರು ಹೊಡೆದ್ರೆ ಹಂಗೆ ಕತ್ತರಿಸೋಗುತ್ತೆ. ಅಥವಾ ಎಲ್ಲ ಕಾಂಬ ಬಿದ್ದೋಗ್ಬಿಡ್ಬೋದು, ಎಲ್ಲ ಮರ ಬಿದ್ದುಬಿಡ್ಬೋದು, ಎಲ್ಲ ಗೋಡೆ ಬಿದ್ದುಬಿಡ್ಬೋದು, ಆ ಥರ ಆಗಬಹುದು. ಹಾಗೇ ಆಗಿದೆ ಅನ್ಸತ್ತೆ. 11 ಜನ ಈಗ ಬಲಿಯಾಗಿದ್ದಾರೆ. ಕೆಲವು ದೃಶ್ಯಗಳಲ್ಲಿ ನಮ್ಮ ಸಹೋದ್ಯೋಗಿಗಳು ಇದನ್ನು ಮಾಡಿದ್ದಾರೆ. ಪುದುಚೇರಿ ಹೇಗೆ ಜಲಾವೃತವಾಗಿ ಹೋಗಿದೆ ಅಂತ. ಪಾಂಡಿ ಯಾರು ಅಲ್ಲಿಗೆ ಹೋಗಿದ್ರೆ ಗೊತ್ತಾಗುತ್ತೆ. ಹೆಚ್ಚು ಕಡಿಮೆ 4 to 5 ಅಡಿ ನೀರು ಬಂದಂಗಿದೆ ರಸ್ತೆಗಳಿಗದು. ಅಂದರೆ ಯಾವ ಪ್ರಮಾಣಕ್ಕೆ ಬಂದಿರಬೇಕು, ಯಾಕೆ ಅಪ್ರಮಾಣಕ್ಕೆ ಬರಬೇಕು ಅಂತ, ಬರಬಾರ್ದು ಅಂತ ನಿರೀಕ್ಷೆ ಮಾಡೋಕ್ಕೆ ಹೋಗ್ತೀರಿ ನೀವು? ಬರ್ಬೋದಲ್ಲ ಮಳೆ ಬಂದಾಗ 510 ಮಿಲಿಮೀಟ್ರ್ ಅಂತೀರಿ, ಬರದಿದ್ರೆ ಏನಾಗುತ್ತೆ? ನೋ. ಸಮುದ್ರ ತೀರದ ಇದರಲ್ಲಿ ಒಂದು ಅಡ್ವಾಂಟೇಜು ಇನ್ನೊಂದು ಡಿಸ್ಅಡ್ವಾಂಟೇಜು ಇರ್ಬೋದು. ಕೆಲವು ಸರಿ ಆ ನಗರಗಳಲ್ಲಿ, ಎಲ್ಲ ನಗರಗಳಲ್ಲ, ಕೆಲ ನಗರಗಳಲ್ಲಿ ನೀರು ಸರಾಗವಾಗಿ ಸಮುದ್ರಕ್ಕೆ ಹೋಗ್ಬಿಡ್ಬೇಕು, ಹೋಗಬೇಕು. ಕೆಲವು ಸರಿ ಏನಾಗುತ್ತೆ, ಹೈಟೈಡ್ ಬಂದಾಗ ಟೈಮಲ್ಲೇ ಮಳೆನೂ ಬಂದರೆ, ಅಂದರೆ ಅಲೆಗಳು ಅಬ್ಬರಿಸಿ ಆಚೆ ಬರೋ ಸಂದರ್ಭ, ಲೋ ಟೈಡ್ ಆ್ಯಂಡ್ ಹೈಟೈಡ್ ಆದಾಗ. ಹೈಟೈಡ್ ಬಂದಾಗ ಮಳೆನೂ ಬಂದರೆ ಆ ನೀರು ಒಳಕ್ಕೆ ಹೋಗೋಕ್ಕೆ ಜಾಗ ಇರಲ್ಲ. ವಿಚ್ ವಿಲ್ ಹ್ಯಾಪನ್ ಇನ್ ಮುಂಬೈ. ಜನರಲಿ ಮುಂಬೈಯಲ್ಲಿ ಪ್ರಾಬ್ಲಮ್ ಆಗುತ್ತೆ.
ಹೈಟೈಡ್ ಬಂದಾಗ ಈ ಥರ ಮಳೆ ಬಂದು ನೀರು ಬಂದರೆ ನೀರು ಒಳಗೋಗಕ್ಕಾಗಲ್ಲ, ಯಾಕಂದರೆ ಸಮುದ್ರದ ಅಲ್ಲೇ ಆಚೆ ತಳ್ತಿರುತ್ತೆಲ್ಲ, ದಟ್ಸ್ ಎ ಪ್ರಾಬ್ಲಮ್. ಬಟ್ ಸ್ಟಿಲ್ ಇಲ್ಲ ಅಷ್ಟು ನೀರು ಬಂದಿದೆ ಅಂದರೆ ಎಷ್ಟು ಮಳೆ ಬಂದಿರಬೇಕು. ಮನೆಗಳ ಮೇಲೆ ಬಂಡೆಗಳು ಉರುಳು ಬಿದ್ದಿವೆ ತಿರುವಣ್ಣಾಮಲೆಯಲ್ಲಿ. ಅದು ಬೆಟ್ಟಗಳ ಪಕ್ಕದಲ್ಲೇ ಇದೆ, ಫೇಮಸ್ ಲೊಕೇಶನ್ನು, ಭಾಳ ಜನಕ್ಕೆ ಗೊತ್ತು, ಹಾಗಾಗಿ ಅದಾಗಿದೆ. ಮೂರನೇದು, ನಾಪತ್ತೆಯಾದ 7 ಮಂದಿಗೆ ಅಲ್ಲಿ ಶೋಧ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ ಅದು ಏನಾಗುತ್ತೋ ಏನೋ. ಈಗ ಸದ್ಯಕ್ಕಂತೂ ಅಲ್ಲಿಂದ ಯಾವ ವರದಿಗಳು ಬಂದಿಲ್ಲ. ಕೆಸರು ಮಣ್ಣಿನ ಹೊಳೆ ತಿರುವಣ್ಣಾಮಲೆಯಲ್ಲಿ ಕಾಣಿಸ್ತಾ ಇದೆ. ಮಣ್ಣು ಸಹಜವಾಗಿ ಮಳೆ ನೀರು ಬಿದ್ದಾಗ ಅದು ಮಣ್ಣನ್ನು ಎಳ್ಕೊಂಡೇ ಬರುತ್ತೆ. ಸಿಂಪಲ್ ವಾಟರೇ ಫ್ಲೋ ಆದರೆ ಎಫೆಕ್ಟ್ ಬೇರೆ, ಈ ಮಣ್ಣು ಮಿಶ್ರಿತ ಮಳೆ ಬಂದಾಗ ನುಗ್ಗಿ ಬರುವ ನೀರಿನ ಡೇಂಜರ್ಸು ಬೇರೆ ಬೇರೆ, ಎರಡೂ ಬೇರೆ ಬೇರೆ. ಒಂದು ಸಿಕ್ಕಿದ್ದೋಗುತ್ತೆ, ಇನ್ನೊಂದು ಎಸ್ಕೇಪ್ ಆಗೋದು ಕಷ್ಟ. ಇನ್ನು ಎರ್ಕಾಡು ಮುಖ್ಯ ರಸ್ತೆಯಲ್ಲಿ ಭೂಕುಸಿತ, ಕೃಷ್ಣಗಿರಿನಲ್ಲಿ ಅದು ದೇಗುಲ ಮನೆ ಅಂತ ಅದೆಲ್ಲ ಏನಿಲ್ಲ ಅಲ್ಲಿ. ಕೆರೆ ಕೋಡಿ ಒಡೆದು ಮನೆಗಳು ಜಲಾವೃತವಾಗಿರೋದು ಕೃಷ್ಣಗಿರಿನಲ್ಲಿ. ಇಟ್ಸ್ ಎ ನೈಬರಿಂಗ್ ಡಿಸ್ಟ್ರಿಕ್ಟ್. ನಮಗೆ ಲೆಕ್ಕ ಹಿಡಿದ್ರೆ ನಮಗೆ ಬೆಂಗಳೂರಿಗೆ, ಬೆಂಗಳೂರಿಗೆ ಭಾಳ ದೂರ ಇರುವಂತಹ ಜಿಲ್ಲೆ ಏನಲ್ಲ ಕೃಷ್ಣಗಿರಿ. ಬಾರ್ಡ್ರ್ ನಮಗೆ ಆ್ಯಕ್ಚುಲಿ. ನಾವು ದಾಟಿದ ತಕ್ಷಣ ನಮಗೆ ನೆಕ್ಸ್ಟ್ ಕೃಷ್ಣಗಿರಿನೇ ನಮಗೆ. ಏನೋ ವಾಹನಗಳೆಲ್ಲ ನೀರು ಪಾಲು. ಈ ದೃಶ್ಯ ನೀವು ನೋಡಬೇಕು, ವಾಹನಗಳು ಹೇಗೆ ಕಿತ್ಕೊಂಡೋಗಿದೆ ನೋಡಿ ಅಲ್ಲಿ. ವಾಹನಗಳು ಸಾಲಾಗಿ ಯಾರೋ ಆಟದ ಸಾಮಾನುಗಳನ್ನ ರೀತಿ ತೊಗೊಂಡೋಗಿ ಜೋಡಿಸ್ದಂಗಿದೆ. ಬಸ್ಗಳನ್ನು ಸಾಲಾಗಿ ಎಳ್ಕೊಂಡೋಗಿ ಬಿಸಾಕಿದೆ ಸೈಡಿಗೆ. ಪೊಲೀಸ್ ಠಾಣೆ ಮುಳುಗೋಗಿದೆ. ಸೊ ವಾಟ್, ಪೊಲೀಸ್ನವರು ಜನರಿಗೆ ಎದುರಿಸ್ಬೋದೇನೋ, ಅಲ್ಲಿ ಎದುರಿಸ್ತಾರೆ. ವಿಳುಪುರಂ ವೇಲೂರು ಹೆದ್ದಾರಿಗೀಗ ಹೆಚ್ಚು ಕಡಿಮೆ ಜಲಾವೃತವಾಗೋಗ್ಬಿಟ್ಟಿದೆ. ಬೋಟ್ ಮೂಲಕ ಸಂತ್ರಸ್ತರನ್ನು ರಕ್ಷಣೆ ಮಾಡ್ಕೋತಿದ್ದಾರೆ. ಎಲ್ಲೋ ಒಂದು ಕಡೆ ಟಿಪಿಕಲಿ ನಮ್ಮ ಬೆಂಗಳೂರಲ್ಲಾದಂಗೆ ರಸ್ತೆ ಗೊತ್ತಾಗದೆ ಇದೆ, ಮಹಿಳೆ ಬಿದ್ದೋಗಿರೋದು, ಕಡಲೂರಿನಲ್ಲಿ ಹೆಣ್ಣು ಮಗಳು ಯಾರು ಬಿದ್ದೋಗಿದ್ದಾರೆ. ದಟ್ ಇಸ್ ದಿ ಪ್ರಾಬ್ಲಮ್, ದಟ್ ಇಸ್ ದ ಬೆಸ್ಟ್ ಅಡ್ವೈಸ್. ಮಳೆ ಬಂದಾಗ ನಿಮ್ಮ 2 ಅಡಿ 1.5 ಅಡಿ 2 ಅಡಿ ನೀರುಗಳು ನಿಂತಿದೆ ರಸ್ತೆಯಲ್ಲಿ ನೀರು ಅಂತಂದರೆ ಗಾಡಿಗಳನ್ನು ಓಡಿಸೋದಾಗಲಿ, ಭಾಳ ಕೇರ್ಫುಲಿ ಹೋಗ್ಬಿಡ್ತೀನಿ ಅಂತ ಹೋಗೋದಾಗಲಿ ಮಾಡಬಾರ್ದು. ಬಿಕಾಸ್ ಎಲ್ಲಿ ಯಾವ್ದು ಬಾಯಿ ತೆಕ್ಕೊಂಡಿರುತ್ತೋ, ಯಾವುದು ನೀರು ತುಂಬಿಕೊಂಡಿರುತ್ತೋ. ನಾನು ಡೈಲಿ ಈ ರೋಡಲ್ಲಿ ಹೋಗ್ತಿದ್ದೆ, ಅಲ್ಲಿ ಏನೂ ಇರಲಿಲ್ಲಪ್ಪ, ಹಳ್ಳ ಹೆಂಗೆ ಬಂತೋ ಅಂತಂದರೆ ನೀರಿನ ಪ್ರೆಷರ್ಗೆ ಕೊರತು ಹೊಸ ಹಳ್ಳ ಆಗ್ಬೋದು. ಯು ಡೋಂಟ್ ನೋ, ಭಾಳ ಡೇಂಜರಸ್ ಅದು. ಭಾಳ ಜನ ಈ ಅಟೆಂಪ್ಟ್ ಮಾಡ್ತೀರಿ, ಚೂರು ನೀರಿದೆ ಅಂತ ಚರ್ರಂತ ದಾಟಿಸ್ಕೊಂಡು ಹೋಗ್ಬಿಡೋಣ ಅಂತ. ಹಂಗಾಗಲ್ಲ, ಭಾಳ ಕಷ್ಟ ಇರುತ್ತೆ. ಮನೆ ಅಂಗಳದಲ್ಲಿ ಮಕ್ಕಳ ಜೊತೆ ಯಾರು ಸಂತೋಷವಾಗಿ ಬೋಟಿಂಗ್ ಮಾಡ್ಕೊತಾರೆ, ದಟ್ಸ್ ಎ ರೇರ್ ಸೀನ್. ಸೊ ಈ ಸೈಕ್ಲೋನು ಅಂದರೆ ರಾದರ್ ಚಂಡಮಾರುತ ಏನಾಗಿದೆ ಈಗದು, ಇದರದ್ದು ಲ್ಯಾಂಡ್ ಫಾಲ್ ಅಂದರೆ ಭೂಮಿಗೆ ಬಂದು ಅಪ್ಪಳಿಸಿದ ಮೇಲೂ ಅದರ ಆರ್ಭಟ ನಿಂತಿಲ್ಲ ಅಂತ ಇದೆ. ಬಂಗಾಳ ಕೊಲ್ಲಿಲಾಗಿರೋ ಇದು ಈಗ ಅರಬ್ಬಿ ಸಮುದ್ರಕ್ಕೆ ಬಂದಿದೆ. ದಟ್ಸ್ ದ ವೆಸ್ಟ್, ಈಸ್ಟ್, ಈ ಕಡೆಗೆ ಬಂದಿದೆ. ಕರ್ನಾಟಕ ಕೇರಳ ಮೂಲಕ ಹಾದು ಹೋಗ್ತಾ ಇದೆ, ಲಕ್ಷದ್ವೀಪದವರೆಗೂ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮುಂದಿನ 3-4 ದಿನ ಕರ್ನಾಟಕ ಮತ್ತು ಕೇರಳದಲ್ಲಿ ಸಮಸ್ಯೆ. ತಮಿಳುನಾಡಿನ ಕಡೆಯಿಂದ ಬರ್ತಾ ಇದ್ದಂಥದ್ದು ಎಫೆಕ್ಟ್ಸು ದಕ್ಷಿಣ ಮತ್ತು ಒಳನಾಡಿನಲ್ಲಿ ಆಗಬೇಕಾದಂಥದ್ದು. ಈಗ ನೀವು ಮ್ಯಾಪಲ್ಲಿ ನೋಡ್ತೀರಿ, ಮೋಸ್ಟ್ಲಿ ನನ್ನ ಕೊಲೀಗ್ಸು ತೋರಿಸ್ತಾರೆ ಸಹೋದ್ಯೋಗಿಗಳು, ಈ ಕಡೆ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗಕ್ಕೆ ಬರ್ತಿದೆ. ಯಾವ ಸಂಬಂಧ ಆ ಕಡೆಗೂ ಈ ಕಡೆಗೂ ಅಂದರೆ ಈಗ ಈ ಕಡೆಗೆ ತಿರುಗ್ತಾ ಇದೆ ಅದು. ಹಾಗಾಗಿ ಇಲ್ಲಿಗೂ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಕಾಣುತ್ತೆ. ಅದನ್ನು ಆಮೇಲೆ ತೋರಿಸ್ತಾರೆ, ಅದನ್ನು ಲೆಟ್ ದೆಮ್ ಶೋ ಇಟ್. ನವೆಂಬರ್ 26ಕ್ಕೆ ಬಂದಿತ್ತು, ಲ್ಯಾಂಡ್ ಫಾಲ್ ಆಗಿತ್ತು. ಈಗ ದುರ್ಬಲ ಅಂದ್ಕೊಂಡಿದ್ರು, ಈಗ ಆಗಿಲ್ಲ. ನಾಳಿದ್ದು ಲಕ್ಷದ್ವೀಪದಲ್ಲಿ ಹೋಗಿ ದುರ್ಬಲ ಆಗತ್ತೆ ಅಂತ ಅಂದ್ಕೊಂಡಿದ್ದಾರೆ. ಇದು ಹೇಗೆ ಸಾಗ್ತಾ ಇದೆ ಆ ಮ್ಯಾಪು ಅನ್ನೋದನ್ನು, ಚಂಡಮಾರುತ ಅನ್ನೋದನ್ನು ನೋಡಬೇಕು. ಮೂಲ ಈಗೊಂದು 4-6 ದಿನಗಳ ಹಿಂದೆ ಶ್ರೀಲಂಕಾಲಾಗಿತ್ತಿದು. ನಾನು ಅವತ್ತು ಹೇಳಿದೆ, ಸಣ್ಣ ದ್ವೀಪ ರಾಷ್ಟ್ರಕ್ಕೆ ಆ ರೀತಿ ಹೊಡೆದ್ರೆ ಹೆಂಗೆ ತಡ್ಕೊಳತ್ತದು ಅಂತ. ಈಗ ಆಗ್ತಿರೋದು ಅದೇನೆ. ಸಣ್ಣದಿ ಪ್ರದೇಶಕ್ಕೆ ಹೋಗಿ ಹೊಡೆದ್ರೆ ಏನಾಗುತ್ತೆ, ಎಲ್ಲ ಕಷ್ಟ ಇದೆ ಪರಿಸ್ಥಿತಿ. ಓಕೆ, ಹಾಗಿದ್ರೆ ಒಂದು ಪ್ರಶ್ನೆ, ಯಾಕೆ ಈ ರೀತಿ ಆಗಬೇಕು, ಯಾಕೆ ಆಗ್ತಾ ಇದೆ ಈ ಥರ? ಚಂಡಮಾರುತಗಳಾಗಲಿ ಅಥವಾ ಡೀಪ್ ಸೀನಲ್ಲಿಂದ ಆಗ್ಬೋದಂತ ಎಲ್ಲೇ ಆಗಲಿ, ಡಿಪ್ರೆಷನ್ಗಳು ಹೊಸದೇನಲ್ಲ. ಇದು ನಥಿಂಗ್ ನ್ಯೂ, ಇಟ್ಸ್ ಎ ನ್ಯಾಚುರಲ್ ಫಿನಾಮಿನಾ. ಆಗಬೇಕು, ಆಗತ್ತೆ. ಪ್ರಾಬ್ಲಮ್ ಬರ್ತಾ ಇರೋದು ಹವಾಮಾನ ತಜ್ಞರ ಪ್ರಕಾರದಲ್ಲೀಗ ಇದು ಹೊಸದಲ್ಲ ನಿಜ, ಅದರದ್ದು ಆಗುತ್ತಿರುವ ಅಂತರಗಳು ಪದೇ ಪದೇ ಆಗುವುದು.
ಆಗಿದ್ದು ವಿಪರೀತವಾದ ಶಕ್ತಿಯನ್ನು ವೃದ್ಧಿಸಿಕೊಂಡು ಬರುವುದು. ಕೆಲವು ಬಾರಿ ನಾವು ಅನ್ಕೊಳ್ಳೋದಕ್ಕಿಂತ ಅನ್ಪ್ರಿಡಿಕ್ಟಬಲ್ ಆಗ್ತಾ ಇರೋದು ಮತ್ತು ಅದರ ತೀವ್ರತೆ ಹೆಚ್ಚಾಗ್ತಾ ಇರೋದು. ದಾಟ್ ಇಸ್ ತೀವ್ರತೆ. 510 ಮಿಲಿಮೀಟ್ರು, 600 ಮಿಲಿಮೀಟ್ರು, 400 ಮಿಲಿಮೀಟ್ರು 4 ದಿನದಲ್ಲಿ ಬಿತ್ತಂದರೆ ಓಕೆ, 16 ಗಂಟೆಯಲ್ಲಿ ಬೀಳತ್ತೆ, 12 ಗಂಟೆಯಲ್ಲಿ ಬೀಳತ್ತೆ, 8 ಗಂಟೆಯಲ್ಲಿ ಬೀಳತ್ತೆ ಅಂತಂದರೆ ಈ ತೀವ್ರತೆಗಳು ಇದೆಲ್ಲವನ್ನು ಬಹುವಿಜ್ಞಾನಿಗಳು ಜಾಗತಿಕ ತಾಪಮಾನದ ಏರುಪೇರಿಗೆ ತೆಗೆದುಕೊಂಡೋಗಿ ಲಿಂಕ್ ಮಾಡ್ತಾ ಇದ್ದಾರೆ. ಎಕ್ಸೆಪ್ಟ್ ಪೀಪಲ್ ಲೈಕ್ ಟ್ರಂಪ್, ಅಮೆರಿಕದ ಅಧ್ಯಕ್ಷರದನ್ನು ಪಾಪ ನಾಳೆ ಬರೋರು ಅದನ್ನೆಲ್ಲ ನಂಬಲ್ಲ ಅವರು, ಅದು ಬೇರೆ ವಿಚಾರ ಅದು. ಹಾಗಾಗಿ ಅದಕ್ಕೆ ತಗೊಳತ್ತಾರೆ. ಟೇಕ್ ಫಾರ್ ಎಕ್ಸಾಂಪಲ್, ಫಿಲಿಪೀನ್ಸು ಲಾಸ್ಟ್ 6 ತಿಂಗಳಲ್ಲೋ 7 ತಿಂಗಳಲ್ಲೋ 4 ಸರಿ ಇದನ್ನು ಅನುಭವಿಸಿದೆ ಈಗಾಗಲೇ. ಹಿಂದೆಂದೂ ಕಾಣದ ರೀತಿಯಲ್ಲಿ ಸ್ಪೇನಿನ ಒಂದು ಭಾಗನೇ ಕೊಚ್ಕೊಂಡೋಗಿದೆ. ಒಂದು ಸ್ಪೇನಲ್ಲಿ ಒಂದು ಭಾಗನೇ ಕೊಚ್ಕೊಂಡೋಗಿದೆ ಹಿಂದೆಂದೂ ಕಾಣದ ರೀತಿಯಲ್ಲದು. ಹಾಗಾಗಿ ಇದು ನಡೀತಾನೇ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಹವಾಮಾನ ಬದಲಾಗ್ತಿರೋ ರೀತಿ ಹೇಗಿದೆ ಅಂತ. ಎಸ್, ಫೆಂಗಲ್ ತೂಫಾನ್ ಎಫೆಕ್ಟ್ ಕರುನಾಡಿಗೂ ಕೂಡ ತಟ್ಟಿದೆ. ಬೆಂಗಳೂರಿನಲ್ಲಿ ಮೊನ್ನೆಯಿಂದ ಸುರಿತಾ ಇರುವಂತಹ ಜಡಿ ಮಳೆ, ಮೈ ಕೊರೆವ ಚಳಿ, ಜನರು ಹೈರಾಣಾಗಿದ್ದಾರೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಜೆಜೆ ನಗರದಲ್ಲಿ ಮನೆ ಗೋಡೆ ಕುಸಿದಿದೆ. 2 ವೃದ್ಧರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ನಿನ್ನೆ ಮತ್ತು ಇವತ್ತು ಬೆಂಗಳೂರಿನ ಉಷ್ಣಾಂಶದಲ್ಲಿ ದಾಖಲೆಯ ಇಳಿಕೆಯಾಗಿದೆ. ಗುರುವಾರದ ಬಳಿಕ ಬೆಂಗಳೂರು ಸಹಜ ಸ್ಥಿತಿಗೆ ಬರುವ ಸುಳಿವನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಬರೀ ಬೆಂಗಳೂರು ಮಾತ್ರ ಅಲ್ಲ, ಫೆಂಗಲ್ ಪರಿಣಾಮ ಚಾಮರಾಜನಗರ, ಮೈಸೂರು, ಕೊಡಗು, ಮಂಡ್ಯ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಜಿಲ್ಲೆಗಳಲ್ಲೂ ಕೂಡ ಜಿಟಿ ಮಳೆ ಆಗ್ತಾ ಇದೆ. ಕೆಲ ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ನಾಳೆ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಚಾಮರಾಜನಗರ, ಚಿಕ್ಕಮಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಮಂಡ್ಯದಲ್ಲಿ ಶಾಲೆ ಕಾಲೇಜುಗಳಿಗೆ ರಜೆ ಕೊಟ್ಟಿದ್ದಾರೆ. ಇನ್ನು ಫೆಂಗಲ್ ಪರಿಣಾಮ ಕಟಾವಿಗೆ ಬಂದಂತಹ ಬೆಳೆಗಳು ನೆಲ ಕಚ್ಚಿ ಹೋಗಿದೆ ಅಂತ ರೈತರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರದಲ್ಲಿರುವಂತಹ ಮನೆಯೊಂದು ಕುಸಿದಿದೆ. ತಮಿಳುನಾಡು ಕಡೆಯಿಂದ ನೀರು ಬರ್ತಿರುವ ಪರಿಣಾಮ ಹಳ್ಳ ಕೊಳ್ಳಗಳು ತುಂಬಿ ಹೋಗ್ತಿವೆ. ಬೆಂಗಳೂರಿನಲ್ಲಿ ಏನಂದ್ರೆ ಉಷ್ಣತಾಮಾನ ಭಾಳ ಕಡಿಮೆ ಆಗೈತಿ. ರಾತ್ರಿ ಹೊತ್ತಿನಲ್ಲಿ ಏನು ನಾವು ಚಳಿಯನ್ನು ಅನುಭವಿಸ್ತೀವಲ್ಲ, ಅದೆಲ್ಲ ಹಗಲಿ ಹೊತ್ತಿನಲ್ಲೇ ನಮಗೆ ಚಳಿ ಅನಿಸುತ್ತಿದೆ. ನಂತರ ಬುಧವಾರದಿಂದ ಮಳೆ ಪ್ರಮಾಣ ಪೂರಾ ಕಡಿಮೆ ಆಗಿದೆ. ಬುಧವಾರ ಗುರುವಾರದಿಂದ ಬಿಸಿಲು ಬೀಳೋ ಚಾನ್ಸ್ ಇದೆ. ಬೆಂಗಳೂರಿನಲ್ಲಿ ಏನು ಅಲರ್ಟ್ ಕೊಡ್ತಿದ್ದಿಲ್ಲ ನಾವು, ಅಷ್ಟೊಂದೇನು ಮಳೆ ಆಗಲಿಲ್ಲ. ಯಾವ ಜಿಲ್ಲೆಗಳಿಗೆ ರಜೆ ಕೊಟ್ಟಿದ್ದಾರೆ ಅನ್ನೋದನ್ನ ಮಕ್ಕಳು ಮತ್ತು ಪೋಷಕರು ನೋಡ್ಕೊಳ್ಳಿ. ಯಾಕಂದರೆ ನಾಳೆ ಬೆಳಗ್ಗೆಯಿಂದ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಮಾಡ್ಕೋಬೇಡಿ. ಬೆಂಗಳೂರು ರಜಾ ಇಲ್ವಾ ಅಂತ ಸ್ಟಾರ್ಟ್ ಮಾಡಬೇಡಿ. ಇದೊಂದಿಲ್ಲ, ಬೆಂಗಳೂರಿನಲ್ಲಿ ಕೊಟ್ಟಿಲ್ಲ ಈ ಕ್ಷಣದವರೆಗೆ. ಬಿಕಾಸ್ ಇಲ್ಲಿ ಬರೀ ಆರೆಂಜ್ ಅಲರ್ಟ್ ಇದೆ, ಹಾಗಾಗಿ ಕೊಟ್ಟಿಲ್ಲ. ಇನ್ನು ಮೇಲೆ ಹೇಳಿದಂತಹ ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರೆ, ಆ ಮಕ್ಕಳುಗಳನ್ನು ಸ್ಕೂಲಿಗೆ ಕಳಿಸ್ಬೇಡಿ. ಭಾಳ ಸರಳ. ಎಲ್ಲೆಲ್ಲಿದೆ ಅಲರ್ಟು? ಕೊಡಗುನಲ್ಲಿ ರೆಡ್ ಅಲರ್ಟ್ ಮಾಡಿದ್ದಾರೆ. ಓಕೆ, ಆಲ್ ರೈಟ್, ಮೇ ಬಿ ಬಿಕಾಸ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳಿಂದಾಗಿ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಇನ್ನು ಉಳಿದ ಎಲ್ಲ ಕಡೆ ಆರೆಂಜ್ ಅಲರ್ಟ್ ಮಾಡಿದ್ದಾರೆ, ಒಂದು 4-5 ಕಡೆ 6 ಕಡೆ. ದಕ್ಷಿಣ ಕನ್ನಡ ನಿಮಗೆ ಕಾಣಿಸ್ತಾ ಇದೆ ನಮ್ಮ ಮ್ಯಾಪಲ್ಲಿ. ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು ಮತ್ತು ಚಾಮರಾಜನಗರ ಇದಿಷ್ಟರಲ್ಲೂ ಆರೆಂಜ್ ಅಲರ್ಟನ್ನು ಹಾಕಿದರೆ, ಮಂಡ್ಯ, ಹಾಸನ ಮತ್ತು ರಾಮನಗರ ಈ 3ರಲ್ಲಿ ಯೆಲ್ಲೋ ಅಲರ್ಟನ್ನು ಹಾಕಿದ್ದಾರೆ. ಅಂದ್ರೂ ಮೋಡ ಮುಸುಕಿದಂತೆ ಇರೋದು, ಪಾಸಿಬಲಿ ಮಧ್ಯೆ ಏನಾದ್ರು ಬಂದರೆ ತುಂತುರು ಥರ ಮಂಜು ಬಿದ್ದಂಗೆ ಮಳೆ ಬೀಳೋದು, ಅಷ್ಟು ಸಣ್ಣದಾಗಿ, ಮತ್ತು ಚಳಿ, ವಿಪರೀತವಾಗಿ ಚಳಿ ಇರೋವಂಥದ್ದು. ನ್ಯಾಚುರಲಿ ಚಳಿ ಆಗತ್ತೆ. ಸತತವಾಗಿ ಸೋನೆ ಥರ ಮಳೆ ಬಿದ್ದು ಆದಾಗ ಆ ಭೂಮಿ ಮೇಲೆ ಬರುವ ಗಾಳಿಯೂ ಚಳಿಯನ್ನೇ ಎತ್ಕೊಂಡು ಬರಬೇಕು. ಬೇರೆ ದಾರಿ ಏನಿಲ್ಲ ಅದಕ್ಕೆ ತಾಪಮಾನದಲ್ಲಿ. ಹಾಗಾಗಿ ಚಳಿ ಇರುತ್ತೆ. ಸಣ್ಣ ಮಳೆ ಆಗುತ್ತೆ ಬೆಂಗಳೂರಿನಲ್ಲಿ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಕೋಲಾರ ಜಿಲ್ಲೆಯಲ್ಲೆಲ್ಲ ಸಣ್ಣ ಮೀಡಿಯಮ್ ಆಗ್ಬೋದು. ದಬ ಅಂತ ಒಂದು ಅರ್ಧ ಗಂಟೆ, 15 ನಿಮಿಷ, 10 ನಿಮಿಷ, 8 ನಿಮಿಷ ಬಂದು ಆಮೇಲೆ ಮಳೆನೇ ಇಲ್ಲ, ಸಣ್ಣ ಜಿಟಿ ಅಂತ ಇರ್ಬೋದು ಅಂತ ಆಗ್ಬೋದು. ಅದು ನಾಳಿದ್ರಲ್ಲಿ. ಸೊ ನಾಳೆನೂ ಒಂದು ದಿನ ಬೆಂಗಳೂರಿಗರು ಮತ್ತು ಈ ಎಲ್ಲ ಭಾಗದ ಜನ ಸ್ವಲ್ಪ ಸಫರ್ ಆಗಬಹುದಾದಂಥದ್ದು ಇದೆ. ಎಸ್. ಇನ್ನು ತಮಿಳುನಾಡು ಕಡೆಯಿಂದ ನಿಧಾನಕ್ಕೆ ಚಲಿಸ್ತಾ ಇರುವ ಫೆಂಗಲ್ ತೂಫಾನ್ ಕರ್ನಾಟಕ, ಕೇರಳದ ಕಡೆ ಮುಖ ಮಾಡಿದೆ. ಕೇರಳದ 5 ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಮಲಪ್ಪುರಂ, ಕೋಯಿಕ್ಕೋಡ್, ವಯನಾಡು, ಕಣ್ಣೂರು, ಕಾಸರಗೋಡು ಜಿಲ್ಲೆಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಹಲವೆಡೆ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗಷ್ಟೇ ಸಂಭವಿಸಿದ ವಿನಾಶಕಾರಿ ಭೂಕುಸಿತದಿಂದ ಈಗಷ್ಟೇ ಚೇತರಿಸಿಕೊಳ್ತಾ ಇರುವ ವಯನಾಡಿನಲ್ಲಿ ಮಳೆ ಆಗ್ತಾ ಇದ್ದು, ಜನರಲ್ಲಿ ಮತ್ತೆ ಭೂಕುಸಿತ ಆಗುತ್ತಾ ಅನ್ನೋ ಭೀತಿ ಆವರಿಸಿದೆ. ಇಲ್ಲೆಲ್ಲ ರೆಡ್ ಅಲರ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಇನ್ನು ಕೊಟ್ಟಾಯಂ, ಎರ್ನಾಕುಲಂ, ಇಡುಕ್ಕಿ, ತ್ರಿಶೂರ್ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಪ್ರಕಟಿಸಿದ್ದಾರೆ.
ಆಲ್ ರೈಟ್, ನಾಳೆ ನಾಳಿದ್ದು 2 ದಿನ ಇದೆ. ತೀರ ಅನಿವಾರ್ಯತೆ ಇದ್ದರೆ ಟ್ರಾವೆಲ್ ಮಾಡೋದು, ಹುಚ್ಚಾಟಗಳನ್ನು ಮಾಡಿಕೊಂಡು ಹೋಗ್ಬಿಡ್ತೀವಿ ಅಂತ ಹೋಗೋದು, ಅದು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ಕೊಂಡಿರೋರು. ಸ್ವಲ್ಪ ಆರೋಗ್ಯ ಇಲ್ಲ ನಮ್ಗೆ ಬಂಡತನ ಇದೆ, ನಮಗೆ ದೈವದತ್ತವಾದ ಶಕ್ತಿ ಇದೆ ಅಂತ ಪರಿಭಾವಿಸುವವರು ಯಾವ ಪ್ರಯತ್ನಗಳನ್ನು ಬೇಕಾದರೂ ಮಾಡ್ಕೋಬೋದು. ಮಾಡ್ಕೊಳ್ಳಿ, ಅದನ್ನು ಅನುಭವಿಸ್ಕೊಳ್ಳಿ ಅಷ್ಟೇ. ಆಲ್ ರೈಟ್, ಒಂದು ವಿರಾಮ ತೆಗೆದುಕೊಂಡು ವಾಪಸ್ ಬರೋಣ. ವಾಪಸ್ ಬಂದ ಮೇಲೆ ಈ ಚಂಡಮಾರುತನಾದರೂ ನಾವು ಹವಾಮಾನ ಇಲಾಖೆ ತಜ್ಞರನ್ನು ಕೇಳ್ಬೋದು, ಸರ್ ಇದು ಯಾವಾಗ ನಿಲ್ಲತ್ತೆ ಸರ್, ಗುರುವಾರ ಬುಧವಾರದಷ್ಟೊತ್ತಿಗೆ ನಿಂತು ಬಿಸಿಲು ಬರುತ್ತಪ್ಪ ಅಂತ ಪಾಪ ಅವರು ಹೇಳ್ಬೋದು. ಪ್ರಕೃತಿಯನ್ನೇ ಅಳೆಯಬಹುದು ನಾವು ಬೇಕಿದ್ದರೆ, ಹೆಚ್ಚು ಕಡಿಮೆ ಚೂರಿ ಚುಪಚಿ ಆಗಿ. ಆದರೆ ನಮ್ಮ ದೇಶದ ರಾಜಕಾರಣಿಗಳನ್ನು ಅಳೆಯೋಕ್ಕಾಗಲ್ಲ. ಈ ಚಂಡಮಾರುತಗಳು, ಈ ಮಂಜು ಮುಸುಕಿದ ವಾತಾವರಣ, ಈ ಕಾರ್ಮೋಡ, ಈ ಮಾತಿನ ಜಟಾಪಟಿ, ಯುದ್ಧ, ಇವೆಲ್ಲ ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಅದನ್ನೆಲ್ಲ ಊಹೆ ಮಾಡಲಿಕ್ಕೆ. ಇಲ್ಲಾಗ್ತಿರೋದು ಅದೇ.